ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ಬೆಳಗ್ಗೆನೇ ವಿಡಿಯೋನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆನೇ ಎದ್ದು ಬಾಗಿಲೆಲ್ಲ ತೊಳೆದು ರಂಗೋಲಿ ಎಲ್ಲ ಬಿಟ್ಟು ಒಳಗಡೆ ಬಂದೆ. ಇವಾಗ ಮಕ್ಕಳಿಗೆ ಹಾಲು ತೊಗೊಬಂದು ಹಾಲೆಲ್ಲ ಕಾಯಿಸಿಟ್ಟಿದ್ದೀನಿ. ಇವಾಗ ಸ್ವಲ್ಪ ಕಾಫಿ ಮಾಡ್ಕೊತಾ ಇದ್ದೀನಿ ನಾನು ಕುಡಿಲಿಕ್ಕೆ ಅಂತ ಹೇಳ್ಬಿಟ್ಟು. ಇನ್ನು ಮಕ್ಕಳಿನ್ನು ಮಲಗಿದ್ರು, ಅಷ್ಟರೊಳಗಡೆ ಅವ್ರಿಗೂ ಕೂಡ ಹಾಲು ಕಾಯಿಸಿಟ್ಟಿದ್ದೀನಿ. ಇನ್ನು ಅವ್ರು ಎಬ್ಬಿಸ್ಬಿಟ್ಟು ಸ್ವಲ್ಪ ಸ್ನಾನ ಎಲ್ಲ ಮಾಡಿಸಿ ಫ್ರೆಶ್ ಅಪ್ ಮಾಡಿಸಿ ಮಕ್ಕಳನ್ನ ಅವ್ರಿಗೂ ಕೂಡ ಕಾಫಿನ ಕೊಡ್ತೀನಿ. ಅಷ್ಟರೊಳಗಡೆ ತರಕಾರಿನೂ ಎಲ್ಲ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವತ್ತಿನ ದಿನ ಬಿಸಿಬೇಳೆ ಭಾತ್ ಮಾಡೋಣ ಟಿಫನಿಗೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಒಂದು ಕುಕ್ಕರ್ನ ತೊಗೊಂಡು ಕುಕ್ಕರ್ಗೆ ಒಂದು 2 ಲೋಟ ಅಕ್ಕಿನ ಹಾಕ್ಬಿಟ್ಟು ನೀಟಾಗಿ ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು 1 ಲೋಟ ಅಕ್ಕಿ ತೊಗೊಂಡ್ರೆ ಒಂದು 5 ಲೋಟ ನೀರು ಆ ಥರ ಅಳತೆ ಮಾಡ್ಕೊಂಡು ತೊಗೊತೀನಿ. ಇವಾಗ ತರಕಾರಿನೂ ಎಲ್ಲ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಇವಾಗ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ಇನ್ನು ಬೇಳೆಗಳು ಬಂದರೆ ಬೇಳೆಗಳನ್ನು ಸಹ ನಾನು ಒಂದು 3 ಥರ ಬೇಳೆ ಹಾಕ್ತೀನಿ. ರಾತ್ರಿನೇ ಬಟಾಣಿನ ನೆನೆಸಿಟ್ಟಿದ್ದೆ, ಅದನ್ನು ಕೂಡ ತೊಳೆದಾಕೊಂಡೆ. ಇನ್ನು ನಾನು ತೊಗರಿಬೇಳೆ ಮತ್ತು ಹೆಸರು ಬೇಳೆ ಮತ್ತು ಮೈಸೂರು ಬೇಳೆ ಮೂರೂ ಸಹ ತೊಳೆದ್ಬಿಟ್ಟು ನೆನೆಸಿಟ್ಟಿದ್ದೆ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಒಂದು ಟೊಮೊಟೊ, ಒಂದು ಈರುಳ್ಳಿ ಮತ್ತು ಒಂದು ಕ್ಯಾಪ್ಸಿಕಮ್ಮು, ಕರಿಬೇವಿನ ಸೊಪ್ಪು ಮತ್ತು ಕಡಲೆ ಬೀಜ ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು ರೌಂಡು ಬಿಸಿಬೇಳೆ ಭಾತ್ ಈ ರೀತಿಯಾಗಿ ಮಾಡೋದ್ರಿಂದ ನಮ್ಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕು ಅಂತ ಆಮೇಲೆ ನಾವು ನೀರನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ಒಗ್ಗರಣೆ ಮಾಡಬೇಕಾದ್ರೆ. ಇವಾಗ ನಾನು ಒಂದು ಕುದಿ ಬಂದ ತಕ್ಷಣ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ನೀವು ಉಪ್ಪನ್ನ ಬೇಕಾದ್ರೆ ಆಮೇಲೆ ಬೇಕಾದ್ರೂ ಆ್ಯಡ್ ಮಾಡ್ಬೋದು. ನಾನು ಉಪ್ಪು ಹಾಕಿ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಲಿಡ್ನ ಕ್ಲೋಸ್ ಮಾಡಿ 2 ವಿಷಿಲ್ ತೊಗೋತೀನಿ. ಅಷ್ಟರೊಳಗಡೆ ನಾನು ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನಿಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇವಾಗ ಅದು ಕುಕ್ಕರ್ ಕೂಗೋಷ್ಟೊತ್ತಿಗೆ ಇದರಲ್ಲೆಲ್ಲ ಒಗ್ಗರಣೆ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಇದನ್ನು ಅದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಕಡೆ 1 ಬೈ 1 ಸೈಡ್ ಮಾಡ್ಕೊತಾ ಇರ್ತೀನಿ. ಇವಾಗ ಬಿಸಿಬೇಳೆ ಭಾತ್ ಕೂಡ ಕೂಗೋಷ್ಟೊತ್ತಿಗೆ ಇಲ್ಲಿ ನಾವು ಒಗ್ಗರಣೆ ಕೂಡ ಮಾಡ್ಕೊಂಬಿಡೋಣ ಬಿಸಿಬೇಳೆ ಭಾತ್ಗೆ ಅಂತ ಹೇಳ್ಬಿಟ್ಟು. ಇನ್ನು ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ. ಕಡಲೆ ಬೀಜನ ಹುರಿದು ತೆಗೆದಿಟ್ಕೊಂಡಿದ್ದೀನಿ ಸಪ್ರೇಟಾಗಿ. ಇವಾಗ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ಅದನ್ನು ಹಾಕ್ಕೊತಾ ಇದ್ದೀನಿ. ನೀವು ಪೇಸ್ಟ್ ಇಲ್ಲಾಂದರೆ ಜಜ್ಜಿಬಿಟ್ಟು ಕೂಡ ಹಾಕೋಬೋದು. ಇವಾಗ ಒಂದು ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗಲಿ ಇದು. ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಇವಾಗ ನಾನು ಕ್ಯಾಪ್ಸಿಕಮ್ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ, ಒಂದು ಮೀಡಿಯಮ್ ಸೈಜ್ ಕ್ಯಾಪ್ಸಿಕಮ್ಮು, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಇವಾಗಲೇ. ಇನ್ನು ಕ್ಯಾಪ್ಸಿಕಮ್ಮಲ್ಲಿ 3 ಥರ ಕ್ಯಾಪ್ಸಿಕಮ್ ಬರುತ್ತೆ, ನಿಮ್ಗೆ ಯಾವ್ದು ಅವೈಲೇಬಲ್ ಇರುತ್ತೋ ಅದನ್ನು ಹಾಕೋಬೋದು. ಇನ್ನು ನಾನು ಟೊಮೊಟೊ ಕೂಡ ಹಾಕೋತಾ ಇದ್ದೀನಿ. ಬೇಕಾದರೆ ನೀವು ಹುಣಸೆಹಣ್ಣನ್ನು ಕೂಡ ಸ್ವಲ್ಪ ಬಿಸಿನೀರಲ್ಲಿ ನೆನೆಸ್ಬಿಟ್ಟು ಅದನ್ನು ಕಿವುಚ್ಬಿಟ್ಟು ಅದನ್ನು ಸಹ ಹಾಕ್ಕೊಬೋದು. ಇವಾಗ ನಾನು ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಆವಾಗ ನಾನು ಖಾರದ ಪುಡಿ ಏನು ಹಾಕಿರಲಿಲ್ಲ, ಇವಾಗ ನಾನು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆ ಬಿಸಿಬೇಳೆ ಭಾತ್ ಪೌಡರು ನಿಮ್ಮ ಹತ್ರ ಯಾವ್ದು ಅವೈಲೇಬಲ್ ಇರುತ್ತೋ ಪೌಡರು ಯಾವ ಕಂಪ್ನಿದು ಅದನ್ನು ಹಾಕೋಬೋದು. ನಾನು 1 ಪ್ಯಾಕೆಟು ಇಲ್ಲ 2 ಪ್ಯಾಕೆಟ್ ಹಾಕ್ಕೊತೀನಿ. ನನಗೆ ಎಷ್ಟು ಕ್ವಾಂಟಿಟಿಲಿ ಮಾಡ್ತಾಯಿದ್ದೀನಿ ಅಂದ್ಕೊಂಡು ನೋಡ್ಕೊಂಡು ಮಾಡ್ಕೊತೀನಿ. ಇನ್ನು ಹುಣಸೆಹಣ್ಣನ್ನು ಕೂಡ ನಾನು ಫಸ್ಟೇ ನೆನೆಸಿ ಇಟ್ಟಿದ್ದೆ, ಕಿವುಚ್ಕೊಂಡು ಅದ್ರ ನೀರನ್ನು ಸಹ ಇವಾಗ ಬಾಣಲಿಗೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಬಿಟ್ಟು ಇವಾಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ನಾವು ಫಸ್ಟೇ ಉಪ್ಪು ಹಾಕಿರೋದ್ರಿಂದ ಇದು ಬೆಂದು ತೆಗೆದ್ಮೇಲೆ ಎಷ್ಟು ಕ್ವಾಂಟಿಟಿಲಿ ಬೇಕು ಅಂತ ನೋಡ್ಕೊಂಡು ಉಪ್ಪು ಹಾಕ್ಕೊಬೋದು. ಇವಾಗ ನಾನು ಸ್ವಲ್ಪ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಇದು ಕಲರಿಗೋಸ್ಕರ ಅಷ್ಟೇ ಹಾಕ್ತಾ ಇರೋದು. ನಾನು ಆಲ್ರೆಡಿ ಖಾರದ ಪುಡಿ ಕೂಡ ಹಾಕಿದ್ದೆ. ಇವಾಗ ನಾನು ಉಪ್ಪು ನನಗೆ ಆವಾಗೆ ಸ್ವಲ್ಪ ಕಡಿಮೆ ಹಾಕಿದ್ದೆ. ಇವಾಗ ಉಪ್ಪನ್ನ ನೋಡಿಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀನಿ. ಪೌಡರಲ್ಲಿ ಸಹ ಉಪ್ಪಿರುತ್ತೆ, ನೋಡ್ಕೊಂಡು ಹಾಕ್ಕೋಬೇಕು. ಇವಾಗ ಇನ್ನೊಂದು ಸೈಡು ಅದಾಗಿತ್ತು, ಅದನ್ನು ತೆಗೆದು ಇಟ್ಬಿಟ್ಟು ಇವಾಗ ನಾನು ಬಿಸಿನೀರು ಕಾಯಲಿಕ್ಕೆ ಅಂತ ಇಟ್ಟಿದ್ದೀನಿ. ಬಿಸಿನೀರು ಕಾಯ್ದಿರುತ್ತೆ. ಇವಾಗ ನಾನು ಕುಕ್ಕರ್ ಕೂಗಿದೆ, ಅದನ್ನು ತೆಗೆದುಬಿಟ್ಟು ಓಪನ್ ಮಾಡಿದ್ದೀನಿ. ಇವಾಗ ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅನ್ನ ಎಲ್ಲ. ಆಲ್ರೆಡಿ ನಾನು ಬಿಸಿನೀರು ಕೂಡ ಕಾಯ್ಲಿಕ್ಕೆ ಇಟ್ಟಿದ್ನಲ್ಲ, ಆ ಬಿಸಿನೀರು ಕೂಡ ಕಾಯ್ದಿದೆ. ಇವಾಗ ಅದೇ ಬಿಸಿನೀರನ್ನ ಇದಕ್ಕೆ ಹಾಕ್ಕೊಬೇಕು ಅಂತ ಹೇಳ್ಬಿಟ್ಟು ಬಿಸಿ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬಿಸಿನೀರನ್ನ. ಬಿಸಿಬೇಳೆ ಭಾತ್ ಅಂತೂ ಈ ರೀತಿಯಾಗಿ ಮಾಡಿದ್ರೆ ಉದುರುದ್ರಾಗೂ ಇರುತ್ತೆ, ತುಂಬಾ ಚೆನ್ನಾಗೂ ಇರುತ್ತೆ. ನಾವೇನಾದರೂ ಸಪ್ರೇಟಾಗಿ ಮಾಡ್ಕೊಂಡ್ಬಿಟ್ರೆ ಎಲ್ಲ ಒಟ್ಟಿಗೆ ಕೂಗಿಸ್ಕೊಂಡ್ಬಿಟ್ರೆ ಫುಲ್ಲೆಲ್ಲ ಉಕ್ಕು ಬಂದುಬಿಡುತ್ತೆ ಕುಕ್ಕರೆಲ್ಲ. ಈ ರೀತಿಯಾಗಿ ಮಾಡಿಕೊಂಡ್ರೆ ಉಕ್ಕು ಬರಲ್ಲ. ಜಾಸ್ತಿ ಕ್ವಾಂಟಿಟಿಲಿ ಕೂಡ ಮಾಡ್ಕೊಬೋದು, ಮಿಕ್ಸ್ ಮಾಡಲಿಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಮಾಡ್ಕೊತೀನಿ. ಇವಾಗ ನಾನು ಬಾಣಲಿನಲ್ಲೆಲ್ಲ ಮಾಡಿ ಇಟ್ಟಿದ್ನಲ್ಲ ಫಸ್ಟೇ ಒಗ್ಗರಣೆ ಮಾಡಿಟ್ಟಿದ್ನಲ್ಲ ಅದನ್ನು ಸಹ ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಬಿಸಿನೀರು ಕೂಡ ಕಾಯಿಸಿದ್ನಲ್ಲ ಅದನ್ನು ಕೂಡ ಹಾಕ್ಕೊಂಡು ನೀರನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಕ್ವಾಂಟಿಟಿಲಿ ನೀರು ಬೇಕು ಅಂತ ನೋಡಿಕೊಂಡು ನೀರನ್ನ ಸಹ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಇವಾಗ ಏನಾದರೂ ಮಿಕ್ಸ್ ಮಾಡಿ ಒಂದು ಕುದಿ ಬಂದಮೇಲೆ ನಿಮ್ಗೆ ಏನಾದರೂ ಖಾರ ಉಪ್ಪು ಏನಾದರೂ ಕಡಿಮೆ ಅಂತ ಅನ್ಸಿದ್ರೆ ಅದನ್ನು ಕೂಡ ಇವಾಗ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಫೈನಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಗಾರ್ನಿಷಿಂಗ್ಗೆ, ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು 1-2 ಕುದಿ ಬರಬೇಕು. ಇವಾಗ ಆಲ್ರೆಡಿ ಬಿಸಿನೀರು ಕಾಯಿಸಿಕ್ಕಿರೋದ್ರಿಂದ ಬೇಗ ಬರುತ್ತೆ. ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಡ್ತೀನಿ ಅಷ್ಟೇ. ನೋಡಿ ಇವಾಗ ಒಂದು 5 ನಿಮಿಷ ಬಿಟ್ಟ ಮೇಲೆ ಇವಾಗ ಚೆನ್ನಾಗಿ ಕುದೀತಾ ಇದೆ. ಇವಾಗ ಬಿಸಿಬೇಳೆ ಭಾತ್ ಕೂಡ ತುಂಬ ಚೆನ್ನಾಗಿ ರೆಡಿ ಆಯಿತು. ನೀವು ಇದನ್ನು ನಾನು ಫಸ್ಟೇ ಕಡಲೆ ಬೀಜನ ಸಪ್ರೇಟಾಗಿ ಫ್ರೈ ಮಾಡಿ ಇಟ್ಟಿದ್ನಲ್ಲ ಅದನ್ನು ಇವಾಗ ಹಾಕ್ಕೊತಾ ಇದ್ದೀನಿ ನಾನು ಎಣ್ಣೆಯಲ್ಲಿ.
ಸಪ್ರೇಟಾಗಿ ಕಡಲೆ ಬೀಜ ಹುರಿದಿಕ್ಕಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಕ್ರಂಚಿಯಾಗಿ ಸಿಗ್ತಾ ಇರುತ್ತೆ ಬಿಸಿಬೇಳೆಭಾತ್ ತಿನ್ನಬೇಕಾದ್ರೆ. ಇವಾಗ ಕಡಲೆ ಬೀಜ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಿಸಿಬೇಳೆಭಾತ್ ಮೇಲೆ ಮಿಕ್ಸ್ಚರ್ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ನನ್ನ ಮಗನಿಗೆ ಟಿಫನ್ ಹಾಕ್ಕೊಡ್ತಾಯಿದ್ದೀನಿ ಬಿಸಿಬೇಳೆಭಾತನ್ನ. ಅದ್ರ ಮೇಲ್ಗಡೆ ನಾನು ಸ್ವಲ್ಪ ಫ್ರೈ ಮಾಡಿಟ್ಟಿದ್ನಲ್ಲ ಕಡಲೆ ಬೀಜ, ಅದನ್ನು ಉದುರಿಸ್ಕೊಂಡಿದ್ದೀನಿ. ಅದ್ರ ಜೊತೆ ಮಿಕ್ಸ್ಚರ್ ಹಾಕ್ಬಿಟ್ಟು ಕೊಡ್ತೀನಿ. ಇವಾಗ ನನ್ನ ಚಿಕ್ಕ ಮಗುಗೂ ಕೂಡ ಹಾಕ್ಕೊಡ್ತಾಯಿದ್ದೀನಿ. ಇನ್ನು ಬಿಸಿಬೇಳೆಭಾತ್ ಕೂಡ ರೆಡಿ ಆಯಿತು. ಗ್ಯಾಸ್ ಕೂಡ ಆಫ್ ಮಾಡಿಕೊಂಡೆ ನಾನು. ಇನ್ನು ಮಕ್ಳಿಗೆ ಹಾಕ್ಕೊಟ್ಬಿಟ್ರೆ ಅವ್ರು ತಿನ್ನೋ ಅಷ್ಟೊತ್ತಿಗೆ ನಾವು ಬಾಕ್ಸ್ ಕೂಡ ಕಟ್ಕೊಬೋದಲ್ವ ಅಂತ ಹೇಳ್ಬಿಟ್ಟು ಮಕ್ಳಿಗೆ ಇಬ್ರಿಗೂ ಹಾಕ್ಕೊಟ್ಟಿದ್ದೀನಿ. ಅವ್ರಿಗೆ ಫ್ರೆಶ್ ಅಪ್ ಮಾಡಿಬಿಟ್ಟು ರೆಡಿ ಮಾಡಿ ಕೂರಿಸಿದ್ದೀನಿ. ಅವ್ರಿಗೆ ಟಿಫನ್ ಹಾಕ್ಕೊಟ್ಟಿದ್ದೀನಿ. ಅವ್ರು ತಿನ್ನೋ ಅಷ್ಟೊತ್ತಿಗೆ ನನ್ನ ಮಕ್ಳಿಬ್ರಿಗೂ ಬಾಕ್ಸ್ ಕಟ್ಕೊಂಡು ಬಿಡ್ತೀನಿ. ಇನ್ನು ನನ್ನ ಹಸ್ಬೆಂಡು ಕೂಡ ಬಿಸಿಬೇಳೆಭಾತೆ ತೊಗೊಂಡೋಗ್ತಾರೆ, ಅವ್ರಿಗೂ ಸಹ ಇದನ್ನೇ ಕಟ್ತೀನಿ. ಇನ್ನು ಇಬ್ಬರು ಮಕ್ಳಿಗೂ ಬಿಸಿಬೇಳೆಭಾತನ್ನ ಕಟ್ಬಿಟ್ಟು ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡ್ಕೊಂಡು ಕೊಡ್ತೀನಿ. ಮಕ್ಕಳು ಅಷ್ಟರೊಳಗಡೆ ತಿನ್ನೋದಕ್ಕೂ ಕೂಡ ಸರಿ ಹೋಗುತ್ತೆ, ಟೈಮ್ ಕೂಡ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ನಾನು ಬೆಳಗ್ಗೆ ಇವತ್ತು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊತೀನಿ. ಡೈಲಿ ಒಂದೇ ಥರ ರೆಸಿಪಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಡೈಲಿ ಒಂದೊಂದು ಥರ ಮಾಡ್ಕೊತೀನಿ ಟಿಫನ್ನು. ಟೈಮ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡು. ಇನ್ನು ಹಸ್ಬೆಂಡ್ಗೂ ಕೂಡ ನಾನು ಬಿಸಿಬೇಳೆಭಾತನ್ನ ಹಾಕ್ಕೊಟ್ಟು ಅದ್ರ ಮೇಲೆ ಮಿಕ್ಸ್ಚರ್ ಹಾಕ್ಕೊಟ್ಟಿದ್ದೀನಿ. ಇನ್ನು ನಾನು ಕೂಡ ಟಿಫನ್ ಮುಗಿಸ್ಕೊಂಡು ಮಿಷಿನ್ ಮೇಲೆ ಕೂತ್ಕೊಂಡೆ. ಸ್ವಲ್ಪ ಸ್ಟಿಚ್ ಮಾಡೋದಿತ್ತು ಅಂತ ಬ್ಲೌಸ್ ಎಲ್ಲ ಕಟ್ ಮಾಡಿ ಈ ರೀತಿಯಾಗಿ ಒಂದು ಬ್ಲೌಸ್ನ ಕೂಡ ಸ್ಟಿಚ್ ಮಾಡಿಟ್ಟೆ. ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ಮನೆ ಎಲ್ಲ ಕ್ಲೀನ್ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸ್ದೆ. ಇವಾಗ ಪೂಜೆನ ಮಾಡ್ತಾಯಿದ್ದೀನಿ. ಸಂಜೆ ಆಗಿದೆ. ಇದು ಶನಿವಾರದ ಬ್ಲಾಗು. ಶನಿವಾರ ಪೂಜೆ ಮಾಡ್ತಾಯಿದ್ದೀನಿ. ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆನ ಮಾಡ್ಕೊತಾ ಇದ್ದೀನಿ ಇವಾಗ. ಹಂಗೆ ಹೋಗಿ ಇನ್ನು ಪೂಜೆ ಎಲ್ಲ ಮಾಡಿ ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಇನ್ನೊಂದು ಬ್ಲೌಸ್ ಕೂಡ ಇತ್ತು ಕಟಿಂಗ್ ಮಾಡಿಟ್ಟಿದ್ದೆ. ಅದನ್ನು ಕೂಡ ಎಲ್ಲ ಸ್ಟಿಚ್ ಮಾಡಿ ಇಟ್ಕೊಂಡೆ. ನೋಡಿ ಈ ರೀತಿಯಾಗಿ ಸ್ಟಿಚ್ ಮಾಡಿದ್ದೆ. ಇನ್ನು ನೆಕ್ಸ್ಟ್ ಡೇ ಬಂದುಬಿಟ್ಟು ಬ್ಲೌಸ್ನ ಸ್ಟಿಚ್ ಮಾಡಿಟ್ಟಿದ್ನಲ್ಲ ಆ ಬ್ಲೌಸ್ನ ಉಕ್ಸ್ ಹಾಕ್ಕೊತಾ ಇದ್ದೀನಿ. ಉಕ್ಸ್ ಹಾಕೆಲ್ಲ ರೆಡಿ ಮಾಡಿಟ್ಟೆ. ಇನ್ನು ನಮ್ಮ ಓನರ್ ಆಂಟಿ ಅವ್ರ ಮನೆ ಹತ್ರ ಹೋಗಿದ್ದೆ. ಅಲ್ಲಿ ನನ್ನ ಮಗ ಥ್ರೆಡ್ಮಿಲಲ್ಲಿ ಆಡ್ತಾಯಿದ್ದೆ. ಅದನ್ನು ಒಂದು ಚಿಕ್ಕ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ನಿಮ್ಮ ಜೊತೆ ಇದೇ ಫಾಸ್ಟಾಗಿ ಐತೆ ಅನ್ನಿಸ್ತೈತೆ ಕಣಮ್ಮ. ಕೈ ಹಿಡ್ಕೊಂಬಂಗ್ನೆ. ಆಯ್ತಾಯ್ತು ನಿಧಾನ. ಹಾಂ ಓ ಇದು ಸೈಕ್ಲಿಂಗಾ ನೀವು ಹೇಳೋದು? ಓಹ್ ಅದಕ್ಕೆ ಕಣಮ್ಮ ನೀವು ವೆಯ್ಟ್ ಲಾಸ್ ಆಗೋದು. ಅದು ಹಿಡ್ಕೊಂಬಂಗ್ನೆ. ಓ ಅಮ್ಮ ಇವನೇನು ಹಿಡ್ಕೊಳಲ್ಲ ಏನಿಲ್ಲ. ಇಟ್ಕಿಸಲ್ಲ. ಹಾಂ ಇಟ್ಕಿಸಲ್ಲ. ಹಾಂ ಹಾಗೆ ಮಾತಾಡಬೇಡ ಅಂತ ಹೇಳ್ರಿ. ಡೈಲಿ ಬೇಡ, ಯಾವಾಗನ ಸುಮ್ಮನೆ ನೋಡಿ ಹಿಂಗೆ ಓಡೋದಾ. ಬೇಡ ಬೇಡ ಇಲ್ಲಿ
ಚೀನಿ ನಂಗೆ ಬಿದೋಗ್ಬಿಟ್ಟು ನಿಂತು ಅವ್ನಿಗೆ ಏನು ಅನಿಸ್ತಾ ಇಲ್ಲ ಕಣಮ್ಮ ಆರಾಮ. ಹ್ಞೂ ಹ್ಞೂ ಅಲ್ಲ ಮಕ್ಳಿಗಾಗ ಖುಷಿ ನೋಡಿ. ಓ ಇದನ್ನು ಶೂ ಹಾಕೊಂಡು ಆಡ್ಬೇಕು ಕಣಮ್ಮ. ಹಾಂ ಇದನ್ನು ಶೂ ಹಾಕೊಂಡು ಆಡಬೇಕು ಕರೆಕ್ಟು. ನನಗೆ ಇವಾಗ ಗೊತ್ತಾಯ್ತು, ಶೂ ಹಾಕೊಂಡು ಆಡಬೇಕು. ಅಲ್ಲ ಚಪ್ಪಲಿನೂ ಹಾಕೊಳಲ್ಲ, ಅಯ್ಯ ಕೈಯೂ ಹಿಡ್ಕೊಳಲ್ವಲ್ಲ ಮಂಗಾಡ್ತಾನೆ. ಹಂಗೆ ಮುಟ್ಟಬಾರ್ದು, ಹಂಗೆ ಆಡಿದ್ರೆ ಬಿದ್ದೋಯ್ತೀಯಾ, ಅದನ್ನ ಮುಟ್ಟಿದ್ರೆ ಬಿದ್ದೋಯ್ತೀಯಾ. ಆಂಟಿ ಬರುತ್ತಾಳು, ಸಾಕು ವಾಪಸ್ ಕಳಿಸ್ತೀನಿ ಹಂಗಾರೆ ನೀನು. ನನ್ನ ಮಗ ಜಾಸ್ತಿ ಇಕ್ತೀನಿ ಅಂದರೆ ವಾಪಸ್ ಕಳಿಸ್ಬಿಡ್ರಿ. ಎಲ್ಲ ಒಣಗಾಕಿದ್ದೀರಮ್ಮ ಬಟ್ಟೆ? ಇಲ್ಲೇ ಇಟ್ಟಿದ್ರ ವಾಷಿಂಗ್ ಮಿಷಿನ್ ನಿಮ್ಮದು? ಇಲ್ಲಿ ಇಡ್ತೀವಿ ಅಂದಿದ್ದ ನೀವು? ಇನ್ನು ನನ್ನ ಮಗುನ ನೋಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ. ಇನ್ನು ಆಂಟಿಯವ್ರ ಬಟ್ಟೆ ಎಲ್ಲ ಒಣಗಾಕ್ತಾಯಿದ್ರು. ಇನ್ನು ಅವ್ರ ಟೆರೆಸ್ ಮೇಲಂತೂ ತುಂಬಾ ಚೆನ್ನಾಗಿದೆ, ಗಾರ್ಡನಿಂಗ್ ಥರ ಸ್ವಲ್ಪ ಗಿಡಗಳೆಲ್ಲ ಹಾಕ್ಕೊಂಡಿದ್ದಾರೆ. ಅವ್ರ ಜೊತೆ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಹಾಗೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಕೂತ್ಕೊಂಡೆ. ಅಲ್ಲಿಂದ ಮಗನ್ನ ಮನೆಗೆ ಕರ್ಕೊಂಡ್ಬಂದು ಮತ್ತೆ ಕಾಫಿ ಮಾಡ್ಕೊಂಡು ಮಾಡಿಸಿರ್ಲಿಲ್ಲ ನಾನು. ಸರಿ ಸ್ವಲ್ಪ ಮಾಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಅವನ ಪಕ್ಕದಲ್ಲೇ ಕೂತ್ಕೊಂಡು ಹೇಳ್ಕೊಡ್ತಾ ಇದ್ದೆ. ಇಲ್ಲಾಂದರೆ ನನ್ನ ಮಗ ಹೋಮ್ವರ್ಕ್ ಮಾಡಲ್ಲ, ಎದ್ದು ಓಡೋಗ್ತಾ ಇರ್ತಾನೆ. ಅವ್ನು ಹಿಡ್ಕೊಬಂದು ಕೂರಿಸೋಷ್ಟೊತ್ತಿಗೆ ನಾಳೆ ಮಾಡ್ತೀನಿ ಸುಸ್ತಾಗ್ತೈತೆ ಅಂತ ನಾಟಕ ಮಾಡ್ತಾನೆ ಅಂತ ಹೇಳ್ಬಿಟ್ಟು ನಾನೇ ಕೂರಿಸ್ಕೊಂಡು ಅವನಿಗೆ ಒಂದು ಸ್ವಲ್ಪ ಹೊತ್ತು ಹೋಮ್ವರ್ಕ್ ಎಲ್ಲ ಮಾಡಿಸ್ದೆ. ಇನ್ನು ನಾನು ಅವ್ನಿಗೆ ಹೋಮ್ವರ್ಕ್ ಮಾಡಿಸೋಷ್ಟೊತ್ತಿಗೆಲ್ಲ ಸ್ವಲ್ಪ ಲೇಟ್ ಆಗಿತ್ತು. ಇನ್ನು ಅವ್ರ ಅಪ್ಪ ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ತರ್ತೀನಿ ಅಂತ ಹೇಳಿದರು. ಬರಬೇಕಾದ್ರೆ ಗೋಬಿ ತೊಗೊಂಬಂದಿದ್ದಾರೆ. ನನ್ನ ಮಗನಿಗೆ ಗೋಬಿ ಅಂದರೆ ಇಷ್ಟ, ಅವ್ನು ಕೇಳಿದ್ದ ಅಂತ ಅಂದ್ಬಿಟ್ಟು ಇನ್ನು ಗೋಬಿ ತಂದಿದ್ದಾರೆ. ನಾನು ನನ್ನ ಮಗ ಇಬ್ಬರು ಗೋಬಿ ತಿನ್ಕೊಂಡು ಟಿ ವಿ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಹೋಮ್ವರ್ಕ್ ಎಲ್ಲ ಮಾಡಿಸಿದ್ದಾಯ್ತು. ಅವ್ನಿಗೆ ಹೋಮ್ವರ್ಕ್ ಮಾಡಿಸ್ಬಿಟ್ಟು ಅವ್ನಿಗೆ ಗೋಬಿ ಹಾಕ್ಕೊಟ್ಟೆ, ತಿನ್ಕೊಂಡು ಕೂತಿದ್ದಾನೆ ಟಿ ವಿ ನೋಡಿಕೊಂಡು. ಸ್ವಲ್ಪ ಹೊತ್ತು ಹೀಗೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಕೂತ್ಕೊಂಡಿದ್ದು. ಅದಾದಮೇಲೆ ಅಡುಗೆ ಮಾಡ್ಲಿಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ. ನೆಕ್ಸ್ಟ್ ಡೇ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆನ್ನೆ ಅಡುಗೆ ಮಾಡಿ ಊಟ ಮಾಡಿ ಮಲ್ಕೊಂಡ್ವಿ, ಮತ್ತೆ ಯಾವುದೇ ರೀತಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಇನ್ನು ನೆಕ್ಸ್ಟ್ ಡೇ ಬೆಳಗ್ಗೆ ಹಸ್ಬೆಂಡ್ ಪಾಸ್ತಾ ಮಾಡ್ತೀನಿ ಅಂತ ಹೇಳಿದ್ರು ಅಂತ ಅಂದ್ಬಿಟ್ಟು ಅವರೇ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ರೆಸಿಪಿ ಶೂಟ್ ಮಾಡ್ಕೊತೀನಿ ಹಿಂದೆ, ಇಲ್ಲ ಮಕ್ಳಿಗೆ ಟೈಮ್ ಆಗಿಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಮಕ್ಕಳನ್ನ ರೆಡಿ ಮಾಡ್ತಾಯಿದ್ದೆ. ಹಸ್ಬೆಂಡೇ ಪಾಸ್ತಾ ಮಾಡಿದ್ರು. ಇನ್ನು ಅನ್ನ ಮಜ್ಜಿಗೆ ಸಾಂಬಾರು ಮಾಡಿದ್ದೆ. ಹಸ್ಬೆಂಡ್ ಅಷ್ಟೊತ್ತಿಗೆ ಪಾಸ್ತಾನ ಮಾಡಿಕೊಟ್ರು. ನಾನು ರೆಸಿಪಿ ಏನು ಶೂಟ್ ಮಾಡ್ಕೊಂಡಿಲ್ಲ. ಸ್ವಲ್ಪ ಖಾರ ಇತ್ತು, ಅದು ಬಿಟ್ಟರೆ ಟೇಸ್ಟ್ ಅಂತೂ ಚೆನ್ನಾಗಿತ್ತು. ಇನ್ನು ಮಕ್ಕಳೆಲ್ಲ ಪಾಸ್ತಾನ ತಿಂದರು, ನಾನು ಕೂಡ ಪಾಸ್ತಾನ ತಿಂದೆ. ಚೆನ್ನಾಗಿತ್ತು, ಆದರೆ ಸ್ವಲ್ಪ ಖಾರ ಇತ್ತು ಅನ್ನೋದು ಬಿಟ್ಟರೆ ಬೇರೆ ಏನಿಲ್ಲ. ಟೇಸ್ಟ್ ಚೆನ್ನಾಗಿತ್ತು. ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು, ಸ್ವಲ್ಪ ಸಾಸ್ ಎಲ್ಲ ಜಾಸ್ತಿ ಹಾಕ್ಬಿಟ್ಟಿದ್ದಾನೆ. ಇನ್ನು ಮತ್ತೆ ನಾನು ಯಾವುದೇ ರೀತಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸಂಡೇ ಇದ್ದಿದ್ದರಿಂದ ನಾನು ನನ್ನ ತಂಗಿಯವ್ರ ಮನೆಗೆ ಹೋಗಿದ್ದೆ. ನನ್ನ ತಂಗಿ ನೈಫ್ ಪಾಲಿಶ್ ಕಲೆಕ್ಷನ್ ಎಲ್ಲ ನಿಮಗೆಲ್ಲ ಹೋದ್ಸರಿ ತೋರಿಸಿದ್ನಲ್ಲ, ಇವಾಗ ಮತ್ತೆ ಇನ್ನೂ ಕಲೆಕ್ಷನ್ಸ್ ಎಲ್ಲ ತೊಗೊಂಡು ಬಂದಿದ್ಲು. ಅವಳು ತುಂಬ ಆರ್ಡ್ರ್ ಮಾಡ್ಕೊಂಡು ತೊಗೊತಾ ಇರ್ತಾಳೆ ನೈಫ್ ಪಾಲಿಶ್ ಎಲ್ಲ. ಸರಿ ನನಗೂ ಹಾಕು ಅಂತಂದೆ. ಸರಿ ಅವಳು ಕೂಡ ನನಗೆ ಹಾಕ್ಕೊಡ್ತಾ ಇದ್ದಾಳೆ ಕಾಲಿಗೆ ಕೈಗೆಲ್ಲ.
ನನ್ನ ಮಗನಿಗೆ ನಾಳೆ ಸ್ಕೂಲ್ಗೆ ಯೂನಿಫಾರ್ಮ್ಗೆ ಶೂ ಬೇಕಿತ್ತು ಅಂತ ಹೇಳ್ಬಿಟ್ಟು ಶೂ ತೊಗೊಬರ್ಲಿಕ್ಕೆ ಅಂತ ಹೋಗಿದ್ದೆ. ಇನ್ನು ನನ್ನ ದೊಡ್ಡ ಮಗನ ಜೊತೆ ಚಿಕ್ಕ ಮಗನೂ ಕೂಡ ನನಗೂ ಬೇಕು ಅಂತ ಹೇಳ್ತಾ ಇದ್ದೆ ಅಂತ ಹೇಳ್ಬಿಟ್ಟು ಇನ್ನು ಅವನಿಗೂ ಶೂ ಕೊಡಿಸ್ದೆ, ಇನ್ನು ದೊಡ್ಡವನಿಗೂ ಶೂ ಕೊಡಿಸ್ದೆ. ಅಲ್ಲೇ 1 ಅವರ್ ಮೇಲಾಗೋಯ್ತು. ನಮ್ಮ ಚಿಕ್ಕವನು ಆ ಥರ ಬೇಡ ಈ ಥರ ಬೇಡ ಅಂತ ಹೇಳ್ತಾ ಇದ್ದ. ಅವ್ನು ಆಲ್ರೆಡಿ ಥ್ರೆಡ್ಮಿಲ್ಲಿಗೆ ಹೋಗ್ತಾನಲ್ಲ, ಅಲ್ಲಿ ಅವನಿಗೆ ಶೂ ಬೇಕಿತ್ತು. ನೋಡಿ ಅವನು ಎಷ್ಟು ಆಟ ಆಡಿಸ್ತಾ ಇದ್ದಾನೆ. ಇಲ್ಲಿ ಸ್ವಲ್ಪ ಗ್ಯಾಪ್ ಇದೆ ಅಂತ ಹೇಳ್ತಾ ಇದ್ದ. ಅವನಿಗೆ ಇನ್ನೊಂದು ಸೈಜ್ ತೊಗೊಡಿಸ್ದೆ, ಅದು ಸ್ವಲ್ಪ ಟೈಟ್ ಇತ್ತು. ಮತ್ತು ಇನ್ನೊಂದು ಕೊಡಿಸ್ದೆ, ಅದು ಸ್ವಲ್ಪ ಲೂಸ್ ಇತ್ತು ಅಂತ ಹೇಳ್ಬಿಟ್ಟು ಇದು ಕರೆಕ್ಟಾಗಿದೆ ಅಂತ ತೊಗೊಂಡೆ. ಅವನು ಇದು ಬೇಡ ಅಂತ ಮತ್ತೆ ಅಲ್ಲೇ ಹತ್ಕೊಂಡು ಸ್ವಲ್ಪ ಗೋಳಾಡ್ಕೊಂಡು ಕೂತಿದ್ದ. ಇನ್ನು ಸಮಾಧಾನ ಮಾಡಿ ಇನ್ನು ದೊಡ್ಡವನಿಗೆ ಯೂನಿಫಾರ್ಮ್ ಶೂ ತೊಗೊತಾ ಇದ್ದೀನಿ ಪ್ಯಾರಗಾನ್ ಕಂಪ್ನಿಲಿ. ಇನ್ನು ಇವತ್ತು ಸಂಡೇ ಇದ್ದಿದ್ದರಿಂದ ನಾವು ಪ್ಯಾರಗಾನ್ ಕಂಪ್ನಿಗೆ ಹೋಗೋಕ್ಕಾಗಿಲ್ಲ, ಇಲ್ಲಾಂದರೆ ಅಲ್ಲೇ ತೊಗೊತಾ ಇದ್ದೆ. ನಾನು ರೆಗ್ಯುಲರಾಗಿ ಅಲ್ಲೇ ತೊಗೊಳೋದು. ಇನ್ನು ಇವಾಗ ನನ್ನ ಮಗನಿಗೂ ಕೂಡ ಶೂ ಕೊಡಿಸಿದ್ದಾಯಿತು ದೊಡ್ಡವನಿಗೆ. ಅವನಿಗೆ ಯೂನಿಫಾರ್ಮ್ ಶೂ ಅಲ್ಲ, ಅವನಿಗೆ ಚಾಯ್ಸ್ ಮಾಡ್ಕೊಳೋ ಆಪ್ಷನ್ನೇ ಇರಲಿಲ್ಲ. ಬೇಗ ಹಾಕ್ಕೊಳ್ಲಿಕ್ಕೆ ಈ ಥರ ಚೆನ್ನಾಗಿರುತ್ತೆ, ಲೇಸ್ ಕಟ್ಟೋದು ಬೇಡ ಅಂತ ಇನ್ನು ಈ ಥರ ಕೊಡಿಸ್ದೆ. ಇವನಿಗೂ ಕೂಡ ಶೂ ತೊಗೊಂಡು ಮನೆಗೆ ಬಂದಮೇಲೆ ಇನ್ನು ಸಂಜೆ ಒಂದು ರಿಸೆಪ್ಷನ್ ಇತ್ತಂತ ಹೇಳ್ಬಿಟ್ಟು ರಿಸೆಪ್ಷನಿಗೆ ಬಂದಿದ್ದೀವಿ ಫ್ಯಾಮಿಲಿ ಎಲ್ಲರೂ. ಇನ್ನು ಆಂಟಿಯವ್ರಿಗೂ ಹೇಳಿದ್ರು ಅಂತ ಆಂಟಿಯವರು ಅಪ್ಪವರು ಎಲ್ಲ ಬಂದಿದ್ದರು. ಇನ್ನು ಈ ಫಂಕ್ಷನ್ ಬಂದುಬಿಟ್ಟು ನನ್ನ ಫ್ರೆಂಡ್ ಅವರ ಅಣ್ಣನ ಮದುವೆ, ಅವ್ರ ರಿಸೆಪ್ಷನಿಗೆ ಬಂದಿದ್ದು ನಾನು. ತುಂಬ ಚೆನ್ನಾಗಿತ್ತು ರಿಸೆಪ್ಷನ್ ಅಂತೂ. ಇನ್ನು ಇವ್ರದ್ದು ಬ್ಲೌಸಸ್ ಎಲ್ಲ ನಾನೇ ಸ್ಟಿಚ್ ಮಾಡಿದ್ದು ನೋಡಿ. ಹುಡುಗ ಮತ್ತು ಹುಡುಗಿ, ನನ್ನ ತಂಗಿ ಎಲ್ಲರೂ ಫ್ಯಾಮಿಲಿ ಎಲ್ಲರೂ ನಿಂತ್ಕೊಂಡು ಅವ್ರ ಜೊತೆ ಫೋಟೋನ ತೆಗೆಸ್ಕೊಂಡ್ವಿ. ಅಲ್ಲಿಂದ ಬಂದು ನೆಕ್ಸ್ಟ್ ಡೇ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿದೆ. ಮತ್ತು ಯಾವುದೇ ರೀತಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇದು 3 ಡೇಸ್ ಬ್ಲಾಗ್ ಆಗಿರುತ್ತೆ. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.